ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಅಂದರೆ ಅದೇ ನಿನ್ನೆ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ. ಇವತ್ತು 12 ಗಂಟೆಗೆ ಸಿಗೋಣ ಎಲ್ಲ ಪೋರ್ಟರ್ ರೈಡರ್ಸು ಅಂತ. ಸೊ ಒಂದಷ್ಟು ಜನ ಬರ್ತೀನಿ ಅಂತ ಹೇಳಿದ್ದೀರಾ. ಸೊ ದಯವಿಟ್ಟು ಯಾರೆಲ್ಲ ಬರಬೇಕು ಅಂತಿದ್ರೆ ಇದರಲ್ಲೇ ಲೊಕೇಶನ್ನು ಮತ್ತು ಟೈಮು ಇವತ್ತು 12 ಗಂಟೆಗೆ. ಸೊ ಲೊಕೇಶನ್ ಆಲ್ರೆಡಿ ಹಾಕಿದ್ದೀನಿ, ತಪ್ಪದೆ ಬನ್ನಿ. ಏನಕ್ಕೆ ಅಂದರೆ ಲೈಕ್ ಇದು ಎಲ್ಲರಿಗೋಸ್ಕರ ಮಾಡ್ತಾ ಇರೋದು. ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದ್ಬಿಟ್ಟು ಅದು ಕಂಪ್ನಿಯವ್ರಿಗೆ ಗೊತ್ತಾಗಬೇಕು ಅಂತ ಮಾಡ್ತಾ ಇರೋದು. ಆದಷ್ಟು ಬಂದರೆ ಜಾಸ್ತಿ ಜನ ಚೆನ್ನಾಗಿರ್ತದೆ. ಸೊ ದಯವಿಟ್ಟು ಯಾರೆಲ್ಲ ಬರ್ತಾಯಿದ್ದೀರಾ ಅಂದ್ಬಿಟ್ಟು ಒಂದು ಮೆಸೇಜ್ ಮಾಡ್ಕೊಂಡು ಬಂದರೆ ಒಳ್ಳೆಯದು ಅಂತ. ಸೊ ಇದೇ ನಂಬರ್ಗೆ ನನಗೆ ಒಂದು ಮೆಸೇಜ್ ಹಾಕಿ ಬರ್ತೀವಿ ಅಂತ. ಕರೆಕ್ಟಾಗಿ ಇನ್ನೊಂದು 1 ಅವರ್ ಇದೆ. ಸೊ ಎಕ್ಸಾಕ್ಟ್ಲಿ 1 ಅವರ್ 1 ಅವರ್ 10-20 ಮಿನಿಟ್ಸ್ ಇದೆ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ ಆ ಲೊಕೇಶನಲ್ಲಿ, ಬೇಗ ಬನ್ನಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ ನೀವು ಲಾಸ್ಟು ಒಂದಷ್ಟು ದಿವಸದಿಂದ ನಾನೊಂದು ಕೆಲವೊಂದು ವೀಡಿಯೋಗಳು ಹಾಕಿದಾಗ ತುಂಬ ಜನ ಪ್ರಾಬ್ಲಮ್ ಆಗ್ತಾಯಿದೆ ಪೋರ್ಟರಲ್ಲಿ ಅಂತ, ತುಂಬ ಜನ ಪ್ರಾಬ್ಲಮ್ಸ್ ಆಗ್ತಾಯಿದೆ ಪೋರ್ಟ್ರಲ್ಲಿ ಅಂತ ಹೇಳ್ತಾ ಇದ್ರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಪೋರ್ಟರು ಯೂಟ್ಯೂಬರ್ಸಿಂದನೇ ಆರ್ಡರ್ಸ್ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳಿದ್ರಿ. ಸಿಕ್ಕಾಬಡೆ ಬೇಜಾರಾಗಿತ್ತು. ಅದಕ್ಕೋಸ್ಕರ ಅಂತಲೇ ನಾನು ಒಂದು ಇನಿಷಿಯೇಟಿವ್ ತಗೊಂಡು ಇವತ್ತು ಪೋರ್ಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದು ಏನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೆ ಆಲ್ರೆಡಿ ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಒಂದಷ್ಟು ಜನ ಹುಡುಗರನ್ನ ಕರೆಸಿ ಅಂದರೆ ಲೈಕ್ ಮೀಟ್ ಮಾಡೋಕ್ಕೆ ಕರೆದಿದ್ದೀನಿ, ನಿಮ್ಮ ಪ್ರಾಬ್ಲಮ್ಸ್ನ ತಲುಪಿಸಿ ಅಂತ ಕರೆದಿದ್ದೀನಿ. ಒಂದಷ್ಟು ಜನ ಬರ್ತೀನಿ ಅಂತ ಹೇಳಿದರೆ, ಒಂದು 15 ಜನ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ 12 ಗಂಟೆಗೆ ಇಲ್ಲಿಗೆ ಲೊಕೇಶನ್ ಹಾಕಿದ್ದೆ, ಗ್ರೂಪಲ್ಲೆಲ್ಲ ಬರ್ತೀನಿ ಅಂತ. ಸೊ ನೋಡೋಣ ಎಷ್ಟು ಜನ ಬರ್ತಾರೆ ಏನು ಅಂತ. ಸೊ ವೆಯ್ಟ್ ಮಾಡೋಣ. ಗ್ರೂಪ್ನಲ್ಲಿ ಲೊಕೇಶನ್ ಮತ್ತು ಟೈಮ್ ಅಪ್ಡೇಟ್ ಮಾಡಿದೆ. ಸೊ ಅಪ್ಡೇಟ್ ಮಾಡಿದ್ಮೇಲೆ 20 ನಿಮಿಷ ವೆಯ್ಟ್ ಮಾಡಿದೆ. ಸೊ ಅದಾದಮೇಲೆ ಒಂದಿಬ್ಬರು ಬಂದಮೇಲೆ ಅವ್ರ ಪ್ರಾಬ್ಲಮ್ಸ್ ಮತ್ತು ಅವರೆಲ್ಲ ಹೇಳಿದ್ರು. ಸೊ ಒಬ್ಬರು ವೀಡಿಯೋ ಮಾಡೋಣ ಇದಕ್ಕೆ ಬರೋ ಬೇಡ ನಮ್ಮದು ವೀಡಿಯೋ ಅಂದರು. ಅದಾದಮೇಲೆ 1.5 ಅವರ್ ವೆಯ್ಟ್ ಮಾಡಿದೆ, ಬಟ್ ಯಾರೂ ಬಂದಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ನೋಡಿದ್ರಲ್ಲ, 1.5 ಅವರ್ ವೆಯ್ಟ್ ಮಾಡಿದೆ. ಸೊ 1.5 ಅವರ್ ವೆಯ್ಟ್ ಮಾಡಿದ್ಮೇಲೆ ಒಂದು 3-4 ಜನ ಬಂದರು. ಸೊ ಅದು ಬೇರೆ ಏನಪ್ಪ ಅಂದರೆ ಒಂದೇ ಟೈಮ್ ಬಂದಿಲ್ಲ, ಒಂದು ಅರ್ಧ ಅವರ್ ಆದಮೇಲೆ ಒಬ್ಬರು, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಬ್ಬೊಬ್ಬರೇ ಬಂದರು. ತುಂಬ ಜನ ವೆಯ್ಟ್ ಮಾಡಿದ್ರು. ಸೊ ಅದರಲ್ಲಿ ಕೆಲವರು ಮಾತಾಡೋಕ್ಕೆ, ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ. ಸೊ ಬಿಕಾಸ್ ಏನಕ್ಕೆ ಅವ್ರದ್ದೇ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು, ಹೇಳಿದ್ರು ಅದು. ಸೊ ನಾನೀಗ ಅದನ್ನು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಅದಾದಮೇಲೆ ಏನಪ್ಪ ಅಂದರೆ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ, ಮೊದಲನೇದಾಗಿ ಒಂದು ಮಾತು ಹೇಳ್ತೀನಿ ಇಷ್ಟ ನೋಡಿ. ಏನಾದರೂ ಒಂದು ವಿಚಾರನ ಎತ್ಕೊಂಡು ಏನೋ ಒಂದು ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ಆದರೆ ನಿಮ್ಮ ಕೈಯಲ್ಲಿ ಪ್ರೋತ್ಸಾಹ ಮಾಡಿ, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಸಿಕ್ಕಾಬಡೆ ಬೇಜಾರಾಗಿದೆ. ಏನಕ್ಕೆ ಅಂದರೆ ನಿನ್ನೆ ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ಮೊನ್ನೆಯಿಂದ ಗ್ರೂಪಲ್ಲಿ ಹಾಕ್ಕೊಂಡ್ಬರ್ತಾ ಇದ್ದೀನಿ, ಈ ಥರ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾರಾದರೂ ಸಪೋರ್ಟ್ ಕೊಡಿ ಅಂತ ಕೇಳಿದಾಗ 15-20 ಜನ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ನಾನು ಬರ್ತೀನಿ ಅಂತ. ಕೊನೆಗೆ ಒಂದು 3-4 ಜನ ಬಂದರೆ ಅರ್ಥ ಏನಂತ ನನಗಂತೂ ಗೊತ್ತಾಗಲಿಲ್ಲ. ಇದು ನನ್ನೊಬ್ಬನಿಗೋಸ್ಕರ ಏನು ನಾನು ಓಡಾಡ್ತಿಲ್ಲ. ನಾನು ಒಬ್ಬನಿಗೋಸ್ಕರ ಇವತ್ತು 2 ಅವರ್ ಟೈಮ್ ನಾನು ವೇಸ್ಟ್ ಮಾಡ್ಕೊಂಡಿಲ್ಲ, ಎಲ್ಲರಿಗೋಸ್ಕರ ಅಂತ ನಾನು ಇದು ಮಾಡಿದ್ದು. ಸೊ ಕೆಲವರು ಈಗ ಏನಪ್ಪ ಅಂದರೆ, ಕೆಲವರು ಕಮೆಂಟ್ ಆಗ್ತೀರಾ, ಏನಪ್ಪ ಅಂದರೆ ಯೂಟ್ಯೂಬರ್ಸಿಂದ ಆರ್ಡರ್ಸ್ ಕಮ್ಮಿ ಆಯಿತು, ಯೂಟ್ಯೂಬರ್ಸಿಂದನೇ ಲೈಕ್ ಬಿಸ್ನೆಸ್ ಡೌನ್ ಆಗಿದೆ, ಆಮೇಲೆ ಯೂಟ್ಯೂಬರ್ಸಿಂದ ಏನೂ ಇಲ್ಲ ಅನ್ನೋ ಥರ ಕಮೆಂಟ್ಸ್ ಕೆಲವರು ಆಗ್ತೀರಾ. ಸೊ ಬೇಜಾರಿಲ್ಲ ನೀವು ಹಾಕೋದಕ್ಕೆ. ಏನಕ್ಕೆ ಅಂದರೆ ನೋಡಿ, ಒಂದು ಕಾಯಿನ್ ಅಂದಾಗ 2 ಇರ್ತದೆ. ಈ ಕಡೆ ಒಂದು ಮುಖ ಇರ್ತದೆ, ಈ ಕಡೆ ಒಂದು ಮುಖ ಇರ್ತದೆ. ಒಂದಷ್ಟು ಜನ ನನ್ನ ವಿಡಿಯೋ ನೋಡಿ ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ, ನಿಮ್ಮಿಂದ ಲೈಕ್ ನನ್ನ ಜೀವನ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತುಂಬ ಜನ ಹೇಳಿರೋರು ಇದ್ದಾರೆ. ಸೊ ಅಂಥವ್ರು ನಮ್ಮ ಹತ್ರ ಬಂದು ಮಾತಾಡಿದಾಗ ಖುಷಿ ಪಟ್ಟಾಗ, ನಿಮ್ಮಂಥವ್ರು ಈ ಥರ ಮಾತಾಡಿದಾಗ ಸ್ವಲ್ಪ ಬೇಜಾರು ಆಗುತ್ತೆ. ಪರವಾಗಿಲ್ಲ, ಖುಷಿನೂ ಇರಬೇಕು, ಬೇಜಾರು ಇರಬೇಕು, ನಮಗೇನು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆದರೆ ತುಂಬ ಜನ ಲಾಸ್ಟ್ ಒಂದಷ್ಟು ವೀಡಿಯೋಗಳಲ್ಲಿ ಕಮೆಂಟ್ಸ್ ಹಾಕಿದ್ರಿ, ಏನಪ್ಪ ಅಂದರೆ ನಿಮ್ಮಿಂದ ಆರ್ಡರ್ಸ್ ಇಲ್ಲ, ನಿಮ್ಮಿಂದ ಬಿಸ್ನೆಸ್ ಇಲ್ಲ, ಹಂಗೆ ಹಿಂಗೆ ಅಂತ, ಯೂಟ್ಯೂಬರ್ಸಿಂದ ಅಂತ ಏನು ಹೇಳಿದ್ರಿ. ಸೊ ಈಗ ನೀವು ಬರ್ಬೋದಿತ್ತಲ್ವಾ, ಬಿಸ್ನೆಸ್ ಆಗ್ತಾಯಿಲ್ಲ ಅನ್ನೋದು ನಿಮ್ಗೆ ಪ್ರಾಬ್ಲಮ್ ಆಗ್ತಾಯಿದ್ರಿ, ನೀವು ಯಾಕೆ ಈಗ ಬರೋಕ್ಕಾಗಲಿಲ್ಲ? ಬರ್ಬೋದಿತ್ತು ತಾನೇ. ಇವತ್ತು ನಾನೊಂದು ಇನಿಷಿಯೇಟಿವ್ ತಗೊಂಡು ನಾನು ಇವತ್ತು ಮುಂದೆ ಬಂದೆ ತಾನೇ. ಪೋರ್ಟರ್ ಕಂಪ್ನಿಗೆ ಏನೋ ಒಂದು ವಾರ್ನ್ ಮಾಡೋ ಥರ ಏನಾದರೂ ಒಂದು ವೀಡಿಯೋ ಮಾಡೋಣ, ಒಂದಷ್ಟು ಅವ್ರಿಗೆ ಬುದ್ಧಿ ಬರೋ ಥರ ಏನಾದರೂ ಮಾಡಲೇಬೇಕು ಅಂತ. ಇದೇ ಪೋರ್ಟರ್ ಕಂಪ್ನಿ ಹತ್ರ ನಾನು ಮೊನ್ನೆ ಹೋಗ್ಬಿಟ್ಟು ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನೀನು ಒಬ್ಬನ ಕೈಯಿಂದ ಏನೂ ಆಗೋಲ್ಲ, ನೀವು ಒಬ್ಬರು ಬಂದರೆ ಏನೂ ಮಾಡೋಕ್ಕಾಗಲ್ಲ ಸರ್, ನಿಮ್ಗೆ ಒಬ್ಬರಿಗೆ ಪ್ರಾಬ್ಲಮ್ ಆಗೋದು ಕಾಮನ್ನು. ಈಗ 1000 ಜನ ಕೆಲಸ ಮಾಡ್ತಿದ್ದಾರೆ, 1000ದಲ್ಲಿ ಒಬ್ರಿಗೆ ಏನೋ ಒಂದು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಅದೇ ತೊಂದರೆ ಆಗುತ್ತೆ ಅಂತಲ್ಲ. ಎಲ್ಲರಿಗೂ ಅದೇ ತೊಂದರೆ ಆಗ್ತಿದ್ರೆ ಎಲ್ಲರೂ ಬಂದರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ ಬೇಕಾದ್ರೆ ಅಂದರು. ಸೊ ಅದೇ ವಿಚಾರಕ್ಕೆ ನಾನೊಂದು ಇನಿಷಿಯೇಟಿವ್ ತಗೊಂಡು ಮುಂದೆ ಬಂದು ಒಂದೇನೋ ಒಂದು ಮಾಡೋಣ ಅಂತ ಮುಂದೆ ಬಂದರೆ ಸಪೋರ್ಟ್ ಮಾಡ್ತೀರಾ? ಇಲ್ಲ, ಹೋಗ್ಲಿ, ಸಪೋರ್ಟ್ ಮಾಡಲ್ವಾ, ಅದಕ್ಕೂ ಬೇಜಾರಿಲ್ಲ. ಸೊ ಬಿಡಿ, ಅದು ಯಾವಾಗಿರೋದು ಅಂದರೆ ಈ ಸ್ವಿಗ್ಗಿ ನಾನು ಸ್ಟಾರ್ಟ್ ಮಾಡಿದಾಗಿಂದ, ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಸ್ವಿಗ್ಗಿ ಪ್ರಾಬ್ಲಮ್ಮು, ಝೊಮ್ಯಾಟೊ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ ಆದಾಗ್ಲೂ ಇದೇ ಬಾಲೆ ನಾವು ಬಿದ್ದಿರೋದು. ಮುಂದೆ ಬರ್ತೀವಿ, ಎಂಡ್ ಆಫ್ ದ ಡೇ ನಾವು ಒಬ್ಬರೇ ಸಾಯ್ಬೇಕಾಗುತ್ತೆ. ಸೊ ಒಬ್ಬರು ಬರ್ತಾರೆ, ಇನ್ನು ಬೆಲೆ ಇನ್ನೇನು ಮಾಡೋದೇ ಇಲ್ಲ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಒಗ್ಗಟ್ಟಾಗಿದ್ದಾಗ ಏನಾದರೂ ಮಾಡೋಕ್ಕಾಗುತ್ತೆ. ಇವತ್ತು ನಾನು ಒಬ್ಬನು ಇವತ್ತು ಪೋರ್ಟರ್ ಎಲ್ಲ ಹುಡುಗರು ಬನ್ನಿ ಒಂದು ಇಶ್ಯೂ ಸಾಲ್ವ್ ಮಾಡೋಣ, ಏನಾದರೂ ಒಂದು ಮಾಡೋಣ ಅಂದಿದ್ದು ನನ್ನೊಬ್ಬನಿಗೋಸ್ಕರ ಅಲ್ಲ, ಇದು ನನ್ನೊಬ್ಬಂದು ಪ್ರಾಬ್ಲಮ್ ಅಲ್ವಲ್ಲ. ನನಗೇನು ಗುರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಕಸ್ಮಾತ್ ಇವತ್ತು ಪೋರ್ಟರ್ ಇಲ್ಲಾಂದರೆ ರ್ಯಾಪಿಡೋ ಇಲ್ಲ, ಓಲಾ ಇಲ್ಲ ಅಂದರೆ ನನಗೆ ಎಂಡ್ ಆಫ್ ದ ಡೇ ಸ್ವಿಗ್ಗಿ, ಝೊಮ್ಯಾಟೊ ಏನಾದರೂ ಮಾಡಿ ನಾನು ಅರ್ನಿಂಗ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಒಬ್ಬನೇ ನಾನು ಅರ್ನಿಂಗ್ಸ್ ಮಾಡ್ಕೊಬೇಕು ಅನ್ನೋ ಒಂದು ನನಗೆ ಇಂಟೆನ್ಷನ್ ಇದ್ದರೆ
ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನನಗೆ ಎಲ್ಲ ಪ್ಲಾಟ್ಫಾರ್ಮ್ಸು ಆನ್ ಇದೆ, ನಾನು ಮಾಡ್ಕೊತೀನಿ. ಏನಕ್ಕೆ ನಾನು ನಿಮಗೆ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊತೀನಿ ಹೇಳಿ? ನನ್ನೊಬ್ಬನಿಗೋಸ್ಕರ ಅಲ್ಲ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ. ನನ್ನ ವಿಡಿಯೋ ನೋಡಿ ಒಂದಷ್ಟು ಜನ ಬಂದು ಕೆಲಸ ಮಾಡ್ತಿದ್ದಾರೆ ಅಂದರೆ, ಒಂದಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ ಅಂದರೆ, ಒಂದಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಂದಾಗಲೂ ನಾನು ನಿಂತ್ಕೊಬೇಕು ಅನ್ನೋದು ನನ್ನ ಕರ್ತವ್ಯ. ಸೊ ಬಂದು ಕಮೆಂಟ್ ಮಾಡ್ಬಿಡೋದಲ್ಲ ಹೆಚ್ಚಲ್ಲ. ಇಂಥ ಟೈಮಲ್ಲಿ ಬಂದು ನಿಂತ್ಕೊಳ್ಳಿ. ಹೋಗ್ಲಿ, ನೀವು ಬಂದು ಇನಿಷಿಯೇಟಿವ್ ತಗೊಳ್ಳಿ, ನಾವು ಬರ್ತೀವಿ ನಿಮ್ಮ ಜೊತೆಗೆ. ನಿಮ್ಮ ಯೋಗ್ಯತೆಗೆ ನೀವು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಸ್ವಲ್ಪ ಲೈಕ್ ಕಮೆಂಟ್ಸ್ ಮಾಡೋದು ನೋಡಿ. ನೀವು ವಿಡಿಯೋ ನಂದು ನೋಡಿದಾಗ ನಿಮ್ಗೆ ಅನಿಸಿಕೆನ ನೀವು ಕಮೆಂಟ್ ಮಾಡಿ, ನಮ್ಗೇನು ಬೇಜಾರಿಲ್ಲ. ಕಂಪ್ಲೀಟ್ಲಿ ನೀವು ಮಾಡೋದು ಬ್ಲೈಮ್ ಮಾಡ್ತಾರಲ್ಲ, ಅಂದರೆ ನಿಮ್ಮಿಂದನೇ ನಮಗೆ ಬಿಸ್ನೆಸ್ ಇಲ್ಲ ಅಂತ. ಫಸ್ಟ್ ತಿಳ್ಕೊಳ್ಳಿ ಯಾಕೆ ಬಿಸ್ನೆಸ್ ಇಲ್ಲ ಅಂತ. ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ಕೊಬರ್ತಾ ಇದ್ದೀನಿ, ಪ್ರಾಬ್ಲಮೇ ಬೇರೆ ಇದೆ, ಪ್ರಾಬ್ಲಮೇ ಬೇರೆ ಇದೆ ಅಂತ. ಪೋರ್ಟರಲ್ಲಿ ಪ್ರಾಬ್ಲಮ್ ಏನು ಅಂತ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗಾದ್ರೂ ದಯವಿಟ್ಟು ಆದರೆ ಮುಂದೆ ಬನ್ನಿ, ಇದಕ್ಕೆ ಇಶ್ಯೂನ ಸಾಲ್ವ್ ಮಾಡೋಣ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ತೊಂದರೆ ಆಗುತ್ತೆ. ವಿಷಯ ಏನಪ್ಪ ಅಂದರೆ, ಪೋರ್ಟರಲ್ಲಿ ಆರ್ಡ್ರ್ ಕಮ್ಮಿ ಆಗಿರೋ ರೀಸನ್ ಬಂದ್ಬಿಟ್ಟು ಈ ರೆಂಟಲ್ ಗಾಡಿಗಳು ಏನು ಬರ್ತಾ ಇದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಜಿಪ್ಪು, ಈ ಬೇರೆ ಬೇರೆ ಏನು ಕಂಪ್ನಿ ಕಡೆಯಿಂದ ರೆಂಟಲ್ ಗಾಡಿಗೆ ಬಿಡ್ತಾ ಇದ್ದಾರೆ, ಅವರು ಏನು ಮಾಡ್ತಿದ್ದಾರೆ ಅಂದರೆ ಕಂಪ್ನಿಗಳ ಜೊತೆ ಟೈಅಪ್ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ರ್ಯಾಪಿಡೋದಲ್ಲಿ ಆರ್ಡರ್ಸ್ ಡ್ಯೂಟಿ ಕಮ್ಮಿ ಆಗಿರೋದಕ್ಕೂ ಇದೇ ರೀಸನ್ ಇದೆ. ಪೋರ್ಟರಲ್ಲಿ ಡ್ಯೂಟಿ ಕಮ್ಮಿ ಆಗಿರೋದು ಇದೇ ರೀಸನ್ನೇ. ಏನಪ್ಪ ಅಂದರೆ, ಈಗ ರೆಂಟಲ್ ಗಾಡಿಗೆ ಬಂದಾಗ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಬಿಕಾಸ್ ಅವ್ರು ರೆಂಟ್ ಕಟ್ಟಬೇಕು. ಇವತ್ತ ನೀನು ಅವ್ನಿಗೆ, ಈಗ ನೀನೇ ಯೋಚನೆ ಮಾಡಿ, ಒಂದು ರೆಂಟಲ್ ಕಂಪ್ನಿ ಹೋಗ್ಬಿಟ್ಟು ಪೋರ್ಟರ್ ಜೊತೆ ಟೈಅಪ್ ಆಗಿದೆ. ಈಗ XYZ ಸ್ಕೂನೇ ಅನ್ಕೊಳ್ಳಿ, ಸ್ಕೂ ಹೋಗ್ಬಿಟ್ಟು ಪೋರ್ಟರ್ ಜೊತೆ ಟೈಅಪ್ ಆಗಿದೆ, ಓಕೆನಾ. ಈಗ ಸ್ಕೂ ಕಡೆಯಿಂದ ರೆಂಟಲ್ ಗಾಡಿ ತಗೊಂಡಿರ್ತಾನೆ, ಅವ್ನು ರೆಂಟ್ ಕಟ್ಟಬೇಕು. ಅವನೇನು ಮಾಡ್ತಾನೆ, ಡ್ಯೂಟಿಗಳು ಅವ್ನಿಗೆ ಕೊಡ್ತಾನೆ. ಏನಕ್ಕೆ ಅಂದರೆ ಅವ್ನು ರೆಂಟ್ ಕಟ್ತಾ ಇದ್ದಾನೆ. ಈಗ ಅವ್ನಿಗೆ ಏನಾದರೂ ನೀನು ಡ್ಯೂಟಿಗಳು ಕೊಡಲಿಲ್ಲ ಅಂದರೆ ಅವ್ನು ಗಾಡಿ ಕೊಟ್ಬಿಟ್ಟು ವಾಪಸ್ ಹೋಗ್ತಾನೆ, ಅವಾಗ ಬಿಸ್ನೆಸ್ ಲಾಸ್ ಅವ್ನಿಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ವೋ, ಸ್ಕೂ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ 1500 ಗಾಡಿ ಏನೋ ಇದೆ ರೆಂಟಲ್ ಇವಾಗ ಪ್ರೆಸೆಂಟು. ಈಗ ಜಿಪ್ ಗಾಡಿ ಬಂತು, ಇವಾಗ ಇನ್ನೊಂದು ಯಾವುದೋ ಒಂದು ಬರ್ತಾ ಇದೆ. ಸೊ ಈ ಥರ ಬರ್ತಾ ಏನಾಗುತ್ತೆ ಅಂದರೆ ನಿಮ್ಮ ವ್ಯಾಲ್ಯೂ ಹೋಗುತ್ತೆ ಅಷ್ಟೇ. ಪರ್ಮನೆಂಟಾಗಿ ಯಾರು ಪೆಟ್ರೋಲ್ ಗಾಡಿಯಲ್ಲಿ ಪರ್ಮನೆಂಟಾಗಿ ಯಾರು ಮಾಡ್ತಿದ್ದಾರೆ, ಫುಲ್ ಟೈಮ್ ಯಾರು ಮಾಡ್ತಿದ್ದಾರೆ, ನಿಮ್ಗೆ ಹೋಗುತ್ತೆ, ನಿಮ್ಮ ಡ್ಯೂಟಿನೇ ಹೋಗುತ್ತೆ. ಫಸ್ಟ್ 2000 ಮಾಡ್ತಾ ಇದ್ವಿ, 1,500 ಬಂತು. 1,500ದಿಂದ ಇವಾಗ 1,500 ಬಂದಿದ್ದೀವಿ. ಇನ್ನು ಮುಂದೆ 100 ರೂಪಾಯಿ 200 ರೂಪಾಯಿ ಬರುತ್ತೆ. ಚಿಲ್ಲರೆ ಕಾಸು ಎತ್ಕೊಂಡು ಭಿಕ್ಷೆ ಬಿಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದೇ ಪರಿಸ್ಥಿತಿ ಬರೋದು. ಒಗ್ಗಟ್ಟಾಗಿ ಏನಾದರೂ ಒಂದು ಮಾಡೋಣ ಅಂದಾಗ ಮುಂದೆ ಬನ್ನಿ ದಯವಿಟ್ಟು. ಒಬ್ರಿಗೋಸ್ಕರ ಈಗ ನನಗೆ 3 ಜನ ಇವತ್ತು ಬಂದಿದ್ರು. ಅವ್ರು 3 ಜನಕ್ಕೆ ಏನಿದೆ ಅವ್ರಿಗೆ? ಅವ್ರು ಯಾರಿಗೋಸ್ಕರ ಬಂದಿದ್ದು? ಅವ್ರೊಬ್ರಿಗೋಸ್ಕರ ಬಂದಿದ್ರಾ? ಎಲ್ಲರಿಗೋಸ್ಕರ ಬಂದಿದ್ದು ಅವರು. ಸೊ ದಯವಿಟ್ಟು ಯೋಚನೆ ಮಾಡಿ. ಈಗಲೂ ನಿಮ್ಗೆ ಇನ್ನೊಂದು ಏನಂದರೆ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ನಾನು ಮೊನ್ನೆ ಯಾರೋ ಪೋರ್ಟರ್ ಕಡೆಯವ್ರನ್ನ ಕೇಳಿದ್ದಕ್ಕೆ ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ನನಗೆ ಗೊತ್ತಾಗಿದೆ. ಏನಪ್ಪ ಅಂದರೆ, ಯಾವುದೋ ಒಂದು XYZ ಒಂದು ಕಂಪ್ನಿ ಕಡೆಯಿಂದ 1,000 ಗಾಡಿ ಈಗ ಪೋರ್ಟರ್ ಜೊತೆ ಟೈಅಪ್ ಆಗ್ತಾ ಇದೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್, ಇದರ ರೈಟ್ ಆರ್ ರಾಂಗ್ ಗೊತ್ತಿಲ್ಲ. ಅಕಸ್ಮಾತ್ ಆ ಥರ ಆದರೆ ಮುಂದೆ ನಿಮ್ಮ ಪರಿಸ್ಥಿತಿನ ನೀವೇ ಯೋಚನೆ ಮಾಡಿ. ಆರ್ಡ್ರ್ ಇಲ್ಲ, ಡ್ಯೂಟಿ ಇಲ್ಲ, ಹೊಟ್ಟೆಪಾಡಿಗೆ ನಾವೇನು ಮಾಡೋಣ, ನಮ್ಗೆ ಆಗ್ತಾ ಇಲ್ಲ, ಕಷ್ಟಪಡ್ತಿದ್ವಿ, ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಂತ ಬಾಯ್ ಬಡ್ಕೊತೀವಿ. ನಾನು ಬಡ್ಕೊಂಡಿದ್ದೀನಿ. ಸೊ ಆ ಥರ ಬಡ್ಕೊಳ್ಳೋ ಬದಲು ಏನಾದರೂ ಒಂದು ಆಗೋದ್ರ ಬಗ್ಗೆ ನಾವು ಮಾಡಬೇಕಲ್ವಾ. ಏನಾದರೂ ಪ್ರಾಬ್ಲಮ್ ಬಂದಾಗ ದಯವಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ನಾವೆಲ್ಲ ನಿಂತ್ಕೊಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಾಂದರೆ ಆಗಲ್ಲ. ಅದಕ್ಕೆ ಯಾರಾದರೂ ಒಂದಷ್ಟು ಜನ ಇನಿಷಿಯೇಟಿವ್ ತಗೋಬೇಕು. ಇವತ್ತು ನಾನು ತಗೊಂಡಿದ್ದೆ. ನಾನು ಒಂದು 2 ದಿವಸದಿಂದ ಇದಿದ್ದೆ. ಅಂದರೆ ಅಟ್ಲೀಸ್ಟ್ ಒಂದು 10ರಿಂದ 15 ಜನ, ನನಗೆ ಗೊತ್ತು, ಒಂದು 20-50 ಜನ ಅಂತೂ ಬರಲ್ಲ. ನಾನು ಹೇಳ್ತೀನಲ್ಲ, ನಮ್ಮ ಹುಡುಗರು ಮೆಂಟಾಲಿಟಿ ಹೆಂಗಂದರೆ, ಅವ್ರು ಮಾಡ್ತಾರೆ ತಾನೆ, ಅವ್ರು ಮಾಡಲಿ ಸಾಧನೆ ಮಾಡ್ಕೊಂಡು ಬರ್ರಿ, ನಾವು ಹಿಂದೆ ನೋಡ್ಕೊಂಡು ಕ್ಲಾಸ್ ಹೊಡಿ ಅನ್ನೋ ಥರ ನಮ್ಮ ಹುಡುಗರಿಗೆ ಇರೋದು. ಎಲ್ಲ ಕಡೆ ಇದೇ ಪರಿಸ್ಥಿತಿನೇ ನೋಡ್ಬಿಟ್ಟಿದ್ದೀವಿ. ಸ್ವಿಗ್ಗಿಯಲ್ಲಿ ನೋಡಿದ್ದೀನಿ, ಝೊಮ್ಯಾಟೋದ ಪ್ರಾಬ್ಲಮ್ ಆದಾಗ ನೋಡಿದ್ದೀನಿ, ಬೇರೆ ಬ್ಲಿಂಕಿಟು ಬೇರೆ ಕಡೆ ಪ್ರಾಬ್ಲಮ್ ಆದಾಗಲೂ ಇವೆಲ್ಲ ಆಗಿರೋ ಎಕ್ಸ್ಪೀರಿಯನ್ಸೇ. ಪೋರ್ಟರಲ್ಲೂ ಇದು ನಮ್ಗೆ ಬೇಕಾಗಿರಲಿಲ್ಲ. ಬಟ್ ನೋಡೋಣ, ಒಂದು ಪ್ರಾಬ್ಲಮ್ ಮೊನ್ನೆ ಸಾಲ್ವ್ ಮಾಡೋಕ್ಕೆ ಏನಾದರೂ ನಮ್ಮ ಕೈಲಿ ಆದಷ್ಟು ನಾವು ಎಫರ್ಟ್ ಆಗಬೇಕು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಇದಷ್ಟೇ. ಸೊ ನನ್ನ ಕರ್ತವ್ಯ, ಒಂದು ಕಡೆ ಕೆಲಸ ಚೆನ್ನಾಗಿದೆ ಅಂತ ತೋರಿಸಿದ್ದೀನಿ ಅಂದಾಗ, ಆ ಕೆಲಸದಲ್ಲಿ ಪ್ರಾಬ್ಲಮ್ ಆದಾಗ ಅದನ್ನು ಸಾಲ್ವ್ ಮಾಡೋಕ್ಕೆ ನಾನು ಏನು ಮಾಡಬೇಕು ಆ ಪ್ರಯತ್ನ ನಾನು ಪಟ್ಟಿದ್ದೀನಿ. ಅದು ನೀವು ಕೈ ಜೋಡಿಸ್ಲಿಲ್ಲ. ಮುಂದೆ ನಾನು ವೆಯ್ಟ್ ಮಾಡ್ತಿರ್ತೀನಿ. ನನಗೆ ಮಾಡಿ ನಮ್ಮ ಅನ್ವೇಷಣಾ ಚಾನಲ್, ಯೂಟ್ಯೂಬ್ ಚಾನಲ್, ವಾಟ್ಸಪ್ ಚಾನಲ್ ಲಿಂಕು ಕೊಟ್ಟಿರ್ತೀನಿ ಕೆಳಗಡೆ. ಬನ್ನಿ, ನಿಮ್ಮ ಪ್ರಾಬ್ಲಮ್ನ ಹೇಳಿ, ಬಂದು ಒಟ್ಟಿಗೆ ಎಲ್ಲರೂ ಸೇರೋಣ ಅಂದರೆ ಸೇರಿ ಎಲ್ಲ ಸಾಲ್ವ್ ಮಾಡೋಣ. ಇಲ್ಲಾಂದರೆ ನಿಮ್ಮ ಬಿಟ್ಟಿದ್ದು ಎಲ್ಲ ಹೋಗಿ ಬೀಳ್ತೀವಿ, ಸಾಯ್ತೀವಿ ಅಂದರೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ, ಯಾರಾದರೂ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಖಾಲಿ ಇಲ್ಲಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ, ನಾನು ವಿಡಿಯೋ ಮಾಡೋದು ಇಂಟೆನ್ಷನ್ ಏನು ಗೊತ್ತಾ? ಇವತ್ತು ಹೇಳ್ತೀನಿ, ಎಲ್ಲ ಕಡೆನೂ ಹೇಳಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಕಡೆ ಗೊತ್ತಿದೆ. ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಫಸ್ಟು. ನಮ್ಮ ಕನ್ನಡಿಗರು ಬಂದು ಡ್ಯೂಟಿ ಮಾಡಬೇಕು. ಯಾವ ಫೀಲ್ಡಲ್ಲಾದರೂ ಆಗಲಿ,
ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಇರಬೇಕು. ಸೊ ನನ್ನ ವಿಡಿಯೋ ನೋಡೋದು ನಮ್ಮ ಕನ್ನಡಿಗರು ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ನಾನು ಮಾಡೋದು. ನನ್ನ ಪರ್ಸ್ನಲ್ ಟೈಮು ಯೂಟ್ಯೂಬ್ಗೆ ಕೊಡ್ತಾ ಇದ್ದೀನಿ ಅಂದರೆ ಅದೇ ರೀಸನ್ನೇ, ಇನ್ನೇನು ರೀಸನ್ ಅಲ್ಲ. ನನಗಿನ್ನೇನು ಬೇರೆ ಕೆಲಸ ಇಲ್ಲಿಂದ ನನಗೇನು ಯೂಟ್ಯೂಬಿಂದ ಏನು ಬರಲ್ಲ. ನಾನು ಬೇಕಾದ್ರೆ ನಾನು ಬನ್ನಿ ನಾನು ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸ್ ತೋರಿಸ್ತೀನಿ. ನೀವೇನು ಪೋರ್ಟ್ರಲ್ಲಿ ಒಂದು ವಾರ ದುಡಿತೀರ ಅಷ್ಟು ಬರುತ್ತೆ ಅಷ್ಟೇ ನನಗೆ. ಅದೂ ನಿಮಗೆ ಗೊತ್ತಿಲ್ವ, ಇಂಟರ್ನೆಟ್ಗೆ ವೈಫೈಗೆ ಅದಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಅದಕ್ಕೂ ಇದಕ್ಕೂ ಅಂತ ಹೋದರೆ ಲಾಸ್ಟಿಗೆ ಬರೋದೇ ಒಂದು ಟೀಗೆ ಒಂದು ಟಿಫನ್ಗೆ ಅದಕ್ಕೂ ಇದಕ್ಕೂ ಚಿಲ್ಲರೆ ಕಾಸು ಉಳಿತದೆ ಅಷ್ಟೇ. ಅಷ್ಟಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಅಂದರೆ ಅದೆಲ್ಲ ರೀಸನು. ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು, ಒಂದಷ್ಟು ಜನಕ್ಕೆ ಕೆಲಸ ಸಿಗಬೇಕು, ಒಂದಷ್ಟು ಜನ ಇಲ್ಲ ಕೆಲಸ ಇಲ್ಲ ಅನ್ನೋರಿಗೆ ಇದು ಮಾಡಬೇಕು ಅಂತ. ಮತ್ತು ಇನ್ನೊಂದು ಮಂಗಳೂರಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಮಂಗಳೂರಲ್ಲಿ ಸ್ವಿಗ್ಗಿ ರೈಡರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರಾಬ್ಲಮ್ ಆಗಿದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ರಿಕ್ವೆಸ್ಟು, ಸೊ ಫೈನಲ್ ಆಗಿ ಈ ಕೆಡದಾಗಿ ಬಂದು ಕಮೆಂಟ್ಸ್ ಹಾಕೋರಿಗೆ ಗುರು ಒಂದೇ ಮಾತು, ತಾಕತ್ತಿದ್ರೆ ನೀವು ಬಂದು ವಿಡಿಯೋ ಮಾಡಿ, ನೀವು ನಿಮ್ಮ ಕೆಪಾಸಿಟಿ ಇದ್ದರೆ ಮಾಡಿ ತೋರಿಸಿ, ಮಾಡೋರಿಗೆ ಖಾಲಿ ಯಾಕೆ ಬರಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.